ಮಡಿಕೇರಿ ಭಾಗದಿಂದ ಪ್ರಚಾರಕ್ಕಿಳಿದಂತಹ ಯದುವೀರ್ ಟಿಕೆಟ್ ಸಿಕ್ಕರೆ ಸ್ಪರ್ಧಿಸುವುದಾಗಿ ಹೇಳಿದ ಸೂಲಿಬೆಲೆ. ನಾಳೆ ಖರ್ಗೆ ತವರಲ್ಲಿ ಪ್ರಧಾನಿ ಮೋದಿ ರೋಡ್ ಶೋ. ಮೊಮ್ಮಗನ ಪರ ಪ್ರಚಾರದ ವೇಳೆ ಸಿದ್ದರಾಮಯ್ಯ ವಿರುದ್ಧ ಎಚ್ಡಿಡಿ ಗುಡುಗು. ಎಲ್ಲದರ ಮಾಹಿತಿ ಕರ್ನಾಟಕ ಟಾಪ್ 20ಯಲ್ಲಿ. ತುಮಕೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ ಇವತ್ತಿನಿಂದ ಅಧಿಕೃತವಾಗಿ ಪ್ರಚಾರದ ಅಖಾಡಕ್ಕೆ ಇಳಿಯಲಿದ್ದಾರೆ. ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿದಂತಹ ಸೋಮಣ್ಣ ಶಿವಕುಮಾರ ಶ್ರೀಗಳ ಗದ್ದುಗೆಗೆ ಪೂಜೆಯನ್ನ ನೆರವೇರಿಸಿದ್ರು. ಸಿದ್ದಲಿಂಗ ಶ್ರೀಗಳ ಆಶೀರ್ವಾದವನ್ನ ಪಡ್ಕೊಂಡ್ರು. ಬಳಿಕ ಮಾತನಾಡಿದಂತಹ ಸೋಮಣ್ಣ ಅಸಮಾಧಾನಿತ ಮಧುಸ್ವಾಮಿಗೆ ಕರೆ ಮಾಡಿ ಮನೆಗೆ ಬರ್ತೀನಿ, ತಂಗಿಯನ್ನ ಮಾತಾಡ್ಸ್ಕೊಂಡು ಹೋಗ್ತೀನಿ ಅಂದೆ, ಆದ್ರೆ ಅವರು ಬೇಡ ಅಂದಿದ್ದಾರೆ. ಹೀಗಾಗಿ ಅವ್ರ ಮನೆಗೆ ಇವತ್ತು ನಾನು ಹೋಗೋದಿಲ್ಲ ಅಂತ ತಿಳಿಸಿದ್ರು. ಇನ್ನು ಅವರ ಮನಸ್ಸು ತಿಳಿಯಾದ ಮೇಲೆ ಮಾತನಾಡ್ತೀನಿ ಅಂದ್ರು. ಇನ್ನು ನಾನು ಇಲ್ಲಿಗೆ ಬಯಸಿ ಬಂದಿದ್ದಲ್ಲ, ಇದು ವಿಧಿ ನಿಯಮ. ಜನರು ಆಶೀರ್ವಾದ ಮಾಡಿ ಮೋದಿಯನ್ನ 3ನೇ ಬಾರಿ ಪ್ರಧಾನಿ ಮಾಡುವಲ್ಲಿ ಕೈ ಜೋಡಿಸಿದ್ರೆ ಮುಂದಿನ ದಿನಗಳಲ್ಲಿ ವಾರಣಾಸಿಯ 5% 10% ಅಭಿವೃದ್ಧಿಯನ್ನ ನಾನು ಮಾಡ್ತೀನಿ. ತುಮಕೂರಿಗೆ ಬೆಂಗಳೂರಿನಿಂದ ಮೇಲ್ಸೇತುವೆ ತರುವ ಯೋಜನೆ, ಮೆಟ್ರೋ ಯೋಜನೆಯ ತರುವ ಆಲೋಚನೆಯೂ ಕೂಡ ಇದೆ. ಇನ್ನು ಕುರುಕ್ಷೇತ್ರದಲ್ಲಿ ಅಣ್ತಮ್ಮ ಅಪ್ಪ ಅಮ್ಮ ಯಾರೇ ಇದ್ರೂ ಯುದ್ಧ ಮಾಡಬೇಕು. ತುಮಕೂರಿನಲ್ಲಿ 2 ಲಕ್ಷ ಮತಗಳ ಅಂತರದಲ್ಲಿ ಗೆಲ್ತೀನಿ ಅಂತ ಶಾಸಕ ಸುರೇಶ್ ಗೌಡ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ನಾನು ನಿನ್ನೆ ಮಾಧುಸ್ವಾಮಿ ಅವ್ರನ್ನ ದೂರವಾಣಿ ಮುಖೇನ ಮಾತಾಡಿದೆ. ಸ್ವಲ್ಪ ಅವರು ಬೇಜಾರಾಗಿ ಮಾತಾಡಿದ್ರು. ನಾನು ನಾಳೆ ಬರ್ತಾ ಇದ್ದೀನಿ ಅಂದೆ. ಇಲ್ಲ ನೀನು ಬರಬೇಡ ಅಂತ ಅಂದ್ರು. ಆಯ್ತು, ನನ್ನ ತಂಗಿ ಇರ್ತಾಳೆ, ಮಾತಾಡ್ಸ್ಕೊಂಡು ಹೋಗ್ತೀನಿ, ಬಿಡ, ನೀನು ಯಾಕೆ ಮಾತಾಡ್ತೀಯ ಅಂದೆ. ಬೇಡ ಗುರು, ನನ್ನ ಮಾತು ಕೇಳು ಸೋಮಣ್ಣ, ಬೇಡ, ನಾನು ಆಯ್ತಪ್ಪ ಒಂದು 4 ದಿನ ಕಳೀಲಿ, ನಿನ್ನಲ್ಲಿರ್ತಕ್ಕಂಥ ದುಗುಡನು ಕಡಿಮೆ ಆಗಲಿ, ಆಮೇಲೆ ಬರ್ತೀನಿ ಬಿಡಪ್ಪ ಅಂತ. ನಾನು ಇವತ್ತು ಮಾಧುಸ್ವಾಮಿ ಮನೆಗೆ ಹೋಗ್ತಾ ಇಲ್ಲ. 3-4 ದಿನ ಕಳೆದ ಮೇಲೆ ಪ್ರಯತ್ನ ಮಾಡ್ತೀವಿ. ಅವ್ರಿಗೆ ಯಾವತ್ತು ಮನಸ್ಸು ಸರಿ ಹೋಯ್ತದ ಅವತ್ತು ಅವ್ರ ಮನೆಗೆ ಹೋಗ್ತೀವಿ. ತುಮಕೂರಿನಲ್ಲಿ ಸೋಮಣ್ಣ ಅಧಿಕೃತವಾಗಿ ಪ್ರಚಾರ ಆರಂಭ ಮಾಡಿದ್ರು. ಸೋಮಣ್ಣರನ್ನ ಭೇಟಿಯಾಗಿದ್ದ ಮಾಧುಸ್ವಾಮಿ ಯಡಿಯೂರಪ್ಪ ವಿರುದ್ಧವೇ ಗುಡುಗಿದ್ದಾರೆ. ಯಡಿಯೂರಪ್ಪನವರೇ ಟಿಕೆಟ್ ಕೊಡುವುದಾಗಿ ನನ್ನನ್ನು ಟೆಂಪ್ಟ್ ಮಾಡಿದ್ರು. ಈಗ ಟಿಕೆಟ್ ಕೊಡಿಸುವಲ್ಲಿ ವಿಫಲರಾಗಿದ್ದಾರೆ. ನನಗೆ ಯಡಿಯೂರಪ್ಪನ ಮೇಲೆ ಬೇಸರ ಇದೆ. ಅಪ್ಪ ಮಕ್ಕಳ ಅಸ್ತಿತ್ವಕ್ಕಾಗಿ ಏನೇನೋ ಮಾಡಬಾರದು ಅಂದ್ರು. ಇನ್ನು ಕ್ಷೇತ್ರದಲ್ಲಿ ಸೋಮಣ್ಣ ಗೆಲ್ಲೋದು ನನ್ಗಷ್ಟೇ ಅಲ್ಲ, ಸಂಸದ ಬಸವರಾಜ್ಗೂ ಇಷ್ಟ ಇಲ್ಲ. ಟಿಕೆಟ್ ಮಿಸ್ ಆದ ಪ್ರತಾಪ್ ಸಿಂಹ, ಸಿಟಿ ರವಿ ಮೋದಿ ಮುಖ ನೋಡಿ ಕೆಲಸ ಮಾಡಬಹುದು, ಆದ್ರೆ ನಾನ್ ಮೋದಿ ಮುಖ ನೋಡಿ ಕೆಲಸ ಮಾಡಲ್ಲ, ಸೋಮಣ್ಣ ಪರ ಪ್ರಚಾರ ಮಾಡಲ್ಲ ಅಂತ ಕಡ್ಡಿ ತುಂಡು ಮಾಡ್ದಂಗೆ ಹೇಳಿದ್ರು. ಹೇಗಂತ ನಾನು ಕಾಂಗ್ರೆಸ್ಗೆ ಹೋಗ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಸೋಮಣ್ಣ ಬಿಟ್ಟು ಬೇರೆಯವ್ರಿಗೆ ಟಿಕೆಟ್ ಕೊಟ್ರೆ ನಾನು ಕೆಲಸ ಮಾಡ್ತಾ ಇದ್ದೆ. ಬಸವರಾಜ್ KN ರಾಜಣ್ಣರ ಋಣ ತೀರಿಸಬೇಕಾಗಿದೆ. ಹೀಗಾಗಿ ಇವರೆಲ್ಲ ಸೇರಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸ್ತಾರೆ ಅಂದ್ರು. ದಿಢೀರಂತ ಕಾಂಗ್ರೆಸ್ಗೆ ಹೋಗಿ ಸಪೋರ್ಟ್ ಮಾಡೋ ಮನಸ್ಥಿತಿಲಿ ನಾನಿಲ್ಲ, ಅದನ್ನು ತಪ್ಪು ತಿಳ್ಕೊಬೇಡ್ರಿ. ಏಕ್ದಮ್ ಸಿಟ್ಕೊಂಬಿಟ್ಟು ಕಾಂಗ್ರೆಸ್ಗೆ ಹೋಗೋ ಅಷ್ಟು ತೀರ್ಮಾನ ಮಾಡಲ್ಲ. ಬಟ್ ನಂಗೆ ಹೃದಯದಿಂದ ಸೋಮಣ್ಣ ಸಹಾಯ ಮಾಡೋಕ್ಕೆ ಇಷ್ಟ ಇಲ್ಲ. ಟಿಕೆಟ್ ಘೋಷಣೆ ಬಳಿಕ ರಾಜ್ಯ ಬಿಜೆಪಿಯಲ್ಲಿ ಅಸಮಾಧಾನ ಜೋರಾಗ್ತಾ ಇದೆ. ಚಿಕ್ಕಮಗಳೂರಿನಲ್ಲಿ ಮಾಜಿ ಶಾಸಕ ಸಿಟಿ ರವಿ ಬೆಂಬಲಿಗರು ಜಾಲತಾಣದಲ್ಲಿ ಅಭಿಯಾನ ಶುರು ಮಾಡಿದ್ದಾರೆ. ಗೆದ್ದವರು ಇತಿಹಾಸವನ್ನ ಸೃಷ್ಟಿಸುತ್ತಾರೆ, ಸೋತವರು ಇತಿಹಾಸವನ್ನ ಬರೀತಾರೆ. ಎಲ್ಲಿದೆ ನ್ಯಾಯ? ನಿಷ್ಠಾವಂತ ಕಾರ್ಯಕರ್ತರ ಕಗ್ಗೊಲೆ ಆಗಿದೆ. ಸಿದ್ದರಾಮಯ್ಯ ಅವರಿಗೆ ಯಾರೆಲ್ಲ ಬೈತಾರೆ ಅವರಿಗೆ ಟಿಕೆಟ್ ಇಲ್ಲ, ಇದು ಅಡ್ಜಸ್ಟ್ಮೆಂಟ್ ರಾಜಕೀಯ ಅಂತ ವಾಟ್ಸ್ಆಪ್ ಸ್ಟೇಟಸ್ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ಆಕ್ರೋಶವನ್ನ ಹೊರಹಾಕಿದ್ರು. ಇನ್ನು ಟಿಕೆಟ್ ಕೈ ತಪ್ಪಿದ ಹಾಲಿ ಸಂಸದ ಕರಡಿ ಸಂಗಣ್ಣ ಬಿಜೆಪಿ ನಾಯಕರ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಕರ್ಟಸಿಗಾದ್ರೂ ನಾಯಕರು ನನಗೆ ಕರೆ ಮಾಡಬಹುದಾಗಿತ್ತು. ಪಕ್ಷ ಬದಲಾವಣೆ ಮಾಡುವ ಪ್ರಶ್ನೆ ನನ್ನ ಮುಂದಿಲ್ಲ. ನನಗೆ ಕಾಂಗ್ರೆಸ್ ಕಡೆಯಿಂದ ಕರೆಗಳು ಬಂದಿದೆ, ಯಾರು ಮಾಡಿದ್ರು ಅನ್ನೋದನ್ನ ಹೇಳ್ತೀನಿ ಅಂದ್ರು. ಇನ್ನು ದಾವಣಗೆರೆಯಲ್ಲಿ ಬಿಜೆಪಿ ಲೋಕಸಭಾ ಚುನಾವಣಾ ಕಚೇರಿ ಉದ್ಘಾಟನೆಗೆ SA ರವೀಂದ್ರನಾಥ್, ರೇಣುಕಾಚಾರ್ಯ ಅಂಡ್ ಟೀಮ್ ದೂರ ಉಳಿದಿತ್ತು. ಅಶೋಕ್ ಕಾರ್ಯಕ್ರಮಕ್ಕೆ ಬಂದ್ರು. ಅಸಮಾಧಾನಿತರ ತಂಡ ಗೈರಾಗಿತ್ತು. ಬೆಂಗಳೂರಿನ ಡಿಕೆ ಸುರೇಶ್ ನಿವಾಸದಲ್ಲಿ ಬೆಂಗಳೂರು ಗ್ರಾಮಾಂತರ ವ್ಯಾಪ್ತಿಯ ಶಾಸಕರು ಹಾಗೂ ಮುಖಂಡರ ಸಭೆ ನಡೆಸಲಾಯಿತು. ಡಿಕೆಶಿ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಕ್ಷೇತ್ರದಲ್ಲಿ ಗೆಲ್ಲೋದಕ್ಕೆ ರಣತಂತ್ರದ ಬಗ್ಗೆ ಚರ್ಚಿಸಲಾಯಿತು. ಎರಡೂ ಪಕ್ಷದಿಂದ ನಮ್ಮ ಪಾರ್ಟಿ ಸೇರೋದಕ್ಕೆ ಯತ್ನಿಸ್ತಾ ಇದ್ದಾರೆ. ದೇವೇಗೌಡರ ಕುಟುಂಬ ಬಿಜೆಪಿ ಸೇರಿದ್ರಿಂದ ಜೆಡಿಎಸ್ ಕಾರ್ಯಕರ್ತರು ಆತಂಕದಿಂದ ನಮ್ಮನ್ನು ಸಂಪರ್ಕಿಸ್ತಾ ಇದ್ದಾರೆ. ಪಕ್ಷ ಸೇರ್ಪಡೆ ಬಗ್ಗೆ ಚರ್ಚಿಸಲಾಯಿತು ಅಂತ ಡಿಕೆಶಿ ತಿಳಿಸಿದರು. ಡಿಕೆ ಸುರೇಶ್ ಮಾತನಾಡಿ, ನಾನು ಕ್ಷೇತ್ರದಲ್ಲಿ ದುಡಿದಿದ್ದೀನಿ, ಅದರ ಕೂಲಿಯನ್ನ ಜನರ ಬಳಿ ಕೇಳ್ತಾ ಇದ್ದೀನಿ. ಡಾಕ್ಟರ್ ಮಂಜುನಾಥ್ ಸ್ಪರ್ಧೆ ಅವರ ತೀರ್ಮಾನ. ಮಂಜುನಾಥ್ ಅವರು ಪ್ರಬಲ ಅಭ್ಯರ್ಥಿಯಾಗಿ ಜೆಡಿಎಸ್ ಸಿಂಬಲ್ನಿಂದ ನಿಲ್ಲಬೇಕಾಗಿತ್ತು ಅಂದ್ರು. ಇನ್ನು ಇತ್ತ ರಾಮನಗರದಲ್ಲಿ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ರಾಮನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರೊಂದಿಗೆ ಸಭೆ ನಡೆಸಿದ್ರು. ಮೋದಿ ನಿಸ್ವಾರ್ಥ ಸೇವೆಗೆ ನೀವೆಲ್ಲರೂ ನಮ್ಮ ಕೈ ಜೋಡಿಸಬೇಕು. ನಾವು ಈ ಚುನಾವಣೆಯಲ್ಲಿ ಒಳ್ಳೆಯ ಈಜುಗಾರರಾಗಬೇಕು, ಆಗಲೇ ಸಮುದ್ರದಲ್ಲಿ ಮುತ್ತು ಸಿಗೋದು ಅಂತ ಡಾಕ್ಟರ್ ಮಂಜುನಾಥ್ ಕಾರ್ಯಕರ್ತರನ್ನ ಹುರಿದುಂಬಿಸಿದ್ರು. ಈ ಬಾರಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಗೆಲ್ಲಿಸುವಂತೆ ಡಾಕ್ಟರ್ ಮಂಜುನಾಥ್ ಮನವಿ ಮಾಡಿದ್ರು. ಬಲೆ ಹಾಕಿದರೆ ಸಮುದ್ರ, ಬಲೆ ಹಾಕುವ ಕೌಶಲ್ಯತೆ ಇದ್ರೆ ಮೀನು ಸಿಗುತ್ತೆ. ಅದೇ ಈಜು ಬರುವ ಸಾಮರ್ಥ್ಯ ಇದ್ರೆ ಅವನಿಗೆ ಮುದ್ದು ಸಿಗುತ್ತೆ. ಏನೂ ಇಲ್ಲದೆ ನಿಂತ್ಕೊಂಡು ನೋಡೋರಿಗೆ ಬರೀ ನೆಲ ಸಿಗುತ್ತೆ. ಸೊ ಅದರಿಂದ ನಾವೆಲ್ಲ ಈ ಚುನಾವಣೆಯಲ್ಲಿ ಒಳ್ಳೆಯ ಈಜುಗಾರರಾಗಬೇಕು. ಆ ಈಜುಗಾರರಾದರೆ ನಮಗೆ ಮುದ್ದು ಸಿಗುತ್ತೆ ಅಂತ ನನ್ನ ಭಾವನೆ.
ಚಿಕ್ಕಬಳ್ಳಾಪುರದಿಂದ ಡಾಕ್ಟರ್ ಸುಧಾಕರ್ಗೆ ಟಿಕೆಟ್ ಸಿಗುವ ವಿಶ್ವಾಸದಲ್ಲಿ ಸ್ವಗ್ರಾಮ ಪೇರೆಸಂದ್ರದಲ್ಲಿ ಸುಧಾಕರ್ ಬಿಜೆಪಿ ಕಾರ್ಯಕರ್ತರ ಸಭೆ ಮಾಡಿದ್ರು. ಸಭೆಯಲ್ಲಿ ಮಾತಾಡಿದ ಸುಧಾಕರ್ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ಗೆ ಮರು ಸವಾಲ್ ಹಾಕಿದ್ರು. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಬಿಜೆಪಿಗೆ 1 ಮತ ಹೆಚ್ಚಿಗೆ ಬರುತ್ತೆ, ಅವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರಾ ಅಂತ ಪ್ರತಿ ಸವಾಲ್ ಹಾಕಿದ್ರು. ಹೈಕಮಾಂಡ್ ಮುಖಂಡರು ಟಿಕೆಟ್ ಬಗ್ಗೆ ನನ್ನ ಜೊತೆ ಮಾತಾಡಿಲ್ಲ. ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಸೇರಿದಂತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಬಹಳಷ್ಟು ಪಕ್ಷ ಸಂಘಟನೆಯನ್ನ ಮಾಡಿದ್ದೀನಿ. ಕೋವಿಡ್ ಸಂದರ್ಭದಲ್ಲಿ ಅತ್ಯುತ್ತಮವಾದ ಕೆಲಸ ಜವಾಬ್ದಾರಿಯುತವಾಗಿ ನಿಭಾಯಿಸಿದ್ದೀನಿ. ಹೀಗಾಗಿ ಹೈಕಮಾಂಡ್ ನನ್ನ ಕೆಲಸ ಗುರುತಿಸಿ ಈ ಸಲ ಟಿಕೆಟ್ ನನಗೆ ಕೊಡುವ ವಿಶ್ವಾಸ ಇದೆ. ಯಾರೇ ಅಭ್ಯರ್ಥಿಯಾದ್ರೂ ಅವ್ರ ಪರವಾಗಿ ಕೆಲಸ ಮಾಡ್ತೇನೆ. ವಿಧಾನಸಭಾ ಚುನಾವಣೆಯಲ್ಲಾದ ತಪ್ಪನ್ನ ಸರಿ ಮಾಡ್ಕೊಳ್ತೇನೆ. JDS ನವರ ಜೊತೆ ಸಹೋದರರಂತೆ ಪ್ರೀತಿಯಿಂದ ನಡೆದುಕೊಳ್ತೀನಿ ಎಂದಿದ್ದಾರೆ.